ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಆಗಿ ಒಂದು 10 ನಿಮಿಷಕ್ಕೆ ಮಾಡೋ ಅಂತ ಮಾವಿನಕಾಯಿ ರಸಂ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿ ಮೇಲಿರೋ ಸಿಪ್ಪೆನ ಫಸ್ಟ್ ತಕ್ಕೋಬೇಕಾಗುತ್ತೆ. ಆ ಸಿಪ್ಪೆ ಏನು ವೇಸ್ಟ್ ಆಗೋದಿಲ್ಲ. ಲಾಸ್ಟಿಗೆ ನಾವು ಸಾಂಬಾರ್ಗೆ ಬಳಸ್ಕೋಬಹುದು. ಈ ಸಾಂಬಾರ್ನ ನಾವು ಅನ್ನದ ಜೊತೆ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಸಿಪ್ಪೆ ಹಾಕಿದ್ರೆ. ಸಿಪ್ಪೆನ ತಕ್ಕೊಂಡಾದ್ಮೇಲೆ ಮಾವಿನಕಾಯಿನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಹೆಂಗ್ ಬೇಕೋ ಹಂಗೆ, ನಿಮಗೆ ಯಾವ ತರ ಕಟ್ ಮಾಡಕ್ ಬರುತ್ತೆ ಮಾವಿನಕಾಯಿನ ಆ ತರ ಕಟ್ ಮಾಡ್ಕೊಳ್ಳಿ. ದಪ್ಪ ದಪ್ಪಗೆ ಹೆಂಗ್ ಬೇಕೋ ಹಂಗೆ ನೀವು ಕಟ್ ಮಾಡ್ಕೋಬಹುದು. ನಾವು ಮಾವಿನಕಾಯಿನ ಬೇಯಿಸ್ಕೊಳ್ಳೋದ್ರಿಂದ ಯಾವ ತರ ಕಟ್ ಮಾಡ್ಕೊಂಡ್ರು ಬೆಂದೋಗುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡಿರೋಂತ ಮಾವಿನಕಾಯಿನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಾನು ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ ಅಲ್ಲಿ ಬೇಗ ಬೆಂದೋಗುತ್ತೆ ಅಂತ ಅಷ್ಟೇ. ಒಂದ್ 5-6 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದ್ ಚಿಟಕಿ ಉಪ್ಪು, ಒಂದ್ ಚಿಟಕಿ ಅರಿಶಿನ ಹಾಕೊಂಡು ನೋಡಿ, ಈ ಲೋಟದಲ್ಲಿ ಒಂದು 3 ಲೋಟ ನೀರ್ ಹಾಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ ಒಂದೇ ಒಂದ್ ವಿಜಲ್ ಕೂಗ್ಸ್ಬೇಕು. 5 ನಿಮಿಷದಲ್ಲಿ ಕೂಗ್ಬಿಡತ್ತೆ. ಇನ್ನ 2 ವಿಜಲ್ನ ಕೂಗ್ಸಕ್ ಹೋಗ್ಬಿಡಿ, ಫುಲ್ ಬೆಂದೋಗ್ಬಿಟ್ಟಿರುತ್ತೆ. ಈಗ್ಲೇ ನೋಡಿ ಫುಲ್ ಬೆಂದೋಗಿದೆ. ನಮ್ಗೆ ಯಾವ್ದಾದ್ರು ಕೈಗೆ ಸಿಗುತ್ತೋ ಅದನ್ನ ರುಬ್ಕೋಬೇಕಾಗುತ್ತೆ. ಇವಾಗ ಬೆಂದಿರೋ ಮೆಣಸಿನ್ಕಾಯಿ ಮಾವಿನಕಾಯಿನುವೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಕುಕ್ಕರ್ ಅಲ್ಲಿ ನೀರಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬಿಡೋಣ. ಜಾರ್ ಒಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಹಾಕೋಣ. ಇವಾಗ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಒಗ್ಗರಣೆ ಹಾಕೋಬೇಕಾಗುತ್ತೆ. ನಾವು ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಒಂದ್ ಬಾಣ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಒಂದೇ 1 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಒಂದ್ ಚಿಟಿಕೆ ಸಾಸಿವೆ, ಒಂದ್ ಚಿಟಿಕೆ ಜೀರಿಗೆ ಹಾಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಒಂದ್ 15 ಕಾಳು ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡ್ದಿರ್ಬೇಕು. ಅದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಎಲ್ಲಾ ಒಗ್ಗರಣೆಗೂ ಇಷ್ಟೇ ವೀಕ್ಷಕರೇ ಹಾಕೋದು. ಒಣಮೆಣಸಿನ್ಕಾಯಿ, ಇಂಗು ಅವೆಲ್ಲ ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕ್ಬೋದು, ಬಿಟ್ರೆ ಬಿಡ್ಬೋದು. ನಾನು ಹಾಕ್ತಾ ಇಲ್ಲ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಆಡ್ ಮಾಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನ ಒಂದ 2 ನಿಮಿಷ ಕುದಿಸಿದ್ರೆ ಸಾಕು, ರೆಡಿ ಆಗೋಗುತ್ತೆ. ನೋಡಿ, ಒಂದ್ ಸ್ವಲ್ಪ ಕುದಿ ಬರ್ಬೇಕಾದ್ರೆ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಹಾಕೋಬಹುದು, ಇದು ಆಪ್ಷನಲ್ಲು. ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ 2 ನಿಮಿಷ ಕುದಿಸಿ, ತುಂಬಾ ಚೆನ್ನಾಗಾಗುತ್ತೆ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇದು ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ 1-2 ಕುದಿ ಬಂದಾದ್ಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನಾವು ಹಾಕೊಳ್ಳೋಣ. ನಾವು ಮುಂಚೆ ಸಿಪ್ಪೆನ ಎರ್ದು ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ, ಆ ಸಿಪ್ಪೆನ ಇವಾಗ ಆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಹಾಗೆ ಕುಡಿಯೋದಾದ್ರೆ ಹಾಕಿಲ್ಲ ಅಂದ್ರೂ ಆಗುತ್ತೆ. ಇದನ್ನ ಅನ್ನದ ಜೊತೆ ನಾನು ತಿನ್ನೋದ್ರಿಂದ ಸಿಪ್ಪೆ ಹಾಕಿದ್ರೆ ತುಂಬಾ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹಾಕ್ತಾ ಇರೋದು ನಾನು. ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈ ರಸಮ್ಮು ಅನ್ನು ಕಲ್ದಲ್ಲೇ ಹಾಗೆ ಲೋಟಕ್ಕೆ ಹಾಕೊಂಡು ಕುಡಿಯೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ ಅಲ್ಲಿ ಈ ತರ ರಸಂನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.